ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಸೆಮ್, ಫೋರ್ತ್ ಸೆಮ್ ಆ್ಯಂಡ್ ಸಿಕ್ಸ್ ಸೆಮ್ದು ಒಂದೊಂದು ಅಪ್ಡೇಟ್ ಇದೆ. ಎಲ್ಲರಿಗೂ ಒಂದು ಹೇಳ್ತೀನಿ. ಫೋರ್ತ್ ಸೆಮ್ ಆದರೆ ಯಾಕಂದ್ರೆ ಓದ್ ವಿಡಿಯೋದಲ್ಲಿ ಸಾಕಷ್ಟು ಜನ ಫೋರ್ತ್ ಸೆಮ್ ರಿಸಲ್ಟ್ ಬಗ್ಗೆ ಹೇಳಿದೆ. ಅಲ್ಲಿ ಸಾಕಷ್ಟು ಜನ ಡೌಟ್ಸ್ ಎಲ್ಲ ಕೇಳ್ತಿದ್ರು. ಮತ್ತೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ರಿಸಲ್ಟ್ ಯಾವ ಅಂತ. ಆಮೇಲೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗೋಣ. ಫೋರ್ತ್ ಸೆಮ್ದು, ಆಮೇಲೆ ಸೆಕೆಂಡ್ ಸೆಮ್ದು, ಆಮೇಲೆ ಸಿಕ್ಸ್ ಸೆಮ್ದು. ಓಕೆ, ಸೆಕೆಂಡ್ ಸೆಮ್ದು ಮೇನ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನೋದಿದೆ. ಅದು ನಿನ್ನೆ ಬಂದಿತ್ತು, ನನ್ನ ವಾಟ್ಸಪ್ ಚಾನಲ್ ಹಾಕಿದ್ದೆ. ಯಾಕೆ ಸಾಕಷ್ಟು ಜನ ಕೇಳ್ತಿದ್ರು ರೀ ಎಕ್ಸಾಮ್ ಯಾಕೆ? ನೋಡಿ, ನಿಮಗೆ ನಿಜವಾಗ್ಲೂ ರೀ ಎಕ್ಸಾಮ್ ನಡೀತಾ ಇದೆಯಾ? ಖಂಡಿತ ರೀ ಎಕ್ಸಾಮ್ ನಡೀತಾ ಇದೆ. ಹಾಗೆ ಒಂದು ಸೆಕೆಂಡ್ ಸೆಮ್ಮು ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಒಂದು ಅಂದರೆ MCQ ಕ್ವಶನ್ ಪೇಪರ್ ಆಗಿರುತ್ತೆ ಇದು. ಇದನ್ನು ಯಾರು ಅವಳ ಎಕ್ಸಾಮ್ ಬರೆದಿದ್ದೀರಿ ನೀವು ಮತ್ತೆ ರೀ ಎಕ್ಸಾಮ್ ಆಗಿ ಮತ್ತೊಂದು ಸರಿ ಕಂಡಕ್ಟ್ ಮಾಡ್ತಿದ್ದಾರೆ. ಯಾವಾಗಪ್ಪ ಅಂದರೆ ನಮಗೆ ಡೇಟು ಟೈಮು ಕೊಟ್ಟಿದ್ದಾರೆ. ಯಾವಾಗಂದ್ರೆ ಸ್ಯಾಟರ್ಡೆ ಆಗಸ್ಟ್ ಸೆಕೆಂಡ್ ಯಾಕಂದರೆ ಆಗಸ್ಟ್ ಫಸ್ಟ್ ಆಗಸ್ಟ್ ಸೆಕೆಂಡ್ ನಿಮಗೆ 9:30 to 10:30 ಇದಿರುತ್ತೆ. ಓಕೆ, ಇದು ನೋಡಿ ಯಾವುದೋ ಒಂದು ಸಬ್ಜೆಕ್ಟ್ಸು 2 ಸಬ್ಜೆಕ್ಟ್ಸ್ ಇದ್ದಾವೆ. ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್, ಆಮೇಲೆ 22 BD 46 ಇದು ಯಾರಿದೆ ಹಾಕೊಂಡು ನೋಡ್ಕೊಳ್ಳಿ. ಈ ಸಬ್ಜೆಕ್ಟ್ ನನಗೆ ಏನು ಗೊತ್ತಿಲ್ಲ. ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಫಸ್ಟ್ ಸೆಮ್ಮು ಮತ್ತು ಸೆಕೆಂಡ್ ಸೆಮ್ ಅವ್ರಿಗೆ ಇರ್ತದೆ. ಆದರೆ ಫಸ್ಟ್ ಸೆಮ್ ಯಾರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಬರ್ದಿದೆ ಅವ್ರಿಗೇನು ತೊಂದರೆ ಇಲ್ಲ. ಈಗ ಸೆಕೆಂಡ್ ಸೆಮ್ಮಲ್ಲಿ ಯಾರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರ್ದಿದ್ದೀರಾ ಇವಾಗ ಬರ್ದಿರೋದು, ಇದು ಆಲ್ರೆಡಿ ಎಕ್ಸಾಮ್ ಮುಗಿದಿತ್ತು ಮತ್ತು ಡಿಫಿಕಲ್ಟ್ ಆಗಿತ್ತು. ಬಟ್ ಇಲ್ಲಿ ರೀ ಎಕ್ಸಾಮ್ ನಡೀತಿರೋದು ಡಿಫಿಕಲ್ಟ್ ಲೆವೆಲು ಜಾಸ್ತಿ ಡಿಫಿಕಲ್ಟ್ ಆಗಿತ್ತು ಕ್ವಶನ್ ಪೇಪರ್. ಆ ಒಂದು ರೀಸನ್ಸ್ ಅವಾಗಲ್ಲ. ಒಂದಿಷ್ಟು ಕಾಲೇಜಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಒಂದಿಷ್ಟು ಕಾಲೇಜಲ್ಲಿ ಗೋಲ್ಡ್ ಮಾಡ್ತಾರೆ ಅಂದರೆ ಸ್ಕ್ಯಾಮ್ ಅನ್ನೋದು ಅಂದರೆ ಈ OMR ಸೀಟಲ್ಲಿ ತುಂಬ ಫ್ರಾಡ್ ಥರ ಆಗಿತ್ತಂತೆ. ಈ ಒಂದು ರೀಸನಿಂದ ಹಿಡಿದ್ಬಿಟ್ಟು ಮತ್ತೆ ಒಂದು ಸರಿ ಇದು VT ಅವರಿಗೆ ತಲುಪಿದೆ. ಈ ಥರ ಒಂದು OMR ಸೀಟ್ನ ಮಿಸ್ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾವು ಇನ್ನೊಂದ್ಸರಿ ರೀ ಎಕ್ಸಾಮ್ ನಡೀತದೆ. ಓಕೆ, ಈ ರೀ ಎಕ್ಸಾಮ್ ಮಾಡೋದ್ರಿಂದ ಒಳ್ಳೆಯದಾ ಕೆಟ್ಟದ ಅಂತಂದು ನೀವು ಒಂದು ಕ್ಲಾರಿಫೈ ಮಾಡಿ. ಯಾಕಂದರೆ ಒಂದು ಸಾಕಷ್ಟು ಕಾಲೇಜಲ್ಲಿ ಅಂದರೆ VT ರೀ ಎಕ್ಸಾಮ್ ನಡೆಸಬೇಕಂದ್ರೆ ಸಡನ್ ಡಿಸಿಷನ್ ಈ ಥರ ತೊಗೊಳಿದೆ ಅಂದರೆ ಅದ್ರ ಹಿಂದೆ ತುಂಬಾ ರಿಸರ್ಚ್ ಮಾಡೇ ತೊಗೋತಾರೆ. ಮತ್ತು ಫಸ್ಟ್ ಫ್ರೆಂಡ್ಸ್ ಕೇಳ್ತಾರೆ, ನಾವು ಕಷ್ಟಪಟ್ಟು ಓದಿದ್ವಿ. ಓಕೆ, ನೀವು ಎಷ್ಟೇ ಕಷ್ಟಪಟ್ಟು ಓದಿದ್ರು ಅಲ್ಲೇನಾದರೂ ಮಿಸ್ಯೂಸ್ ಆಗಿತ್ತಂದರೆ ನೀವು ಓದಿದ್ದಕ್ಕೂ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಒಂದಿಷ್ಟು OMR ಸೀಟಲ್ಲಿ ಯಾವ ಥರ ಆದರೂ ಅದನ್ನು ನಾನು ಫುಲ್ ಡೀಟೇಲಾಗಿ ಹೇಳಕ್ಕೆ ಹೋಗಲ್ಲ. ಬಟ್ ನೀವು ಅರ್ಥ ಮಾಡ್ಕೊಳ್ಳಿ, ಮಿಸ್ಯೂಸ್ ಆಗಿದೆ ಅಂದರೆ ಅದು ಯಾವ ಲೆವೆಲ್ಗೆ ಅದು ಆಗಿರ್ಬೋದು. ಓಕೆನಾ? ಮತ್ತೆ ಒಂದು ಸರಿ ಹೇಳ್ತಾ ಇದ್ದಾರೆ ರೀ ಎಕ್ಸಾಮ್ ನಡೀತಾ ಇದೆ ಅಂತಂದರೆ ರೀ ಎಕ್ಸಾಮ್ ನಡೆಯೋದ್ರಿಂದ ನೀವು ಮತ್ತೆ ಇನ್ನೊಂದು ಸರಿ ಓದ್ಕೊಂಡು ನೀವು ಆಗಸ್ಟ್ ಸೆಕೆಂಡ್ ಆದರೆ ಇದನ್ನ ಬರೀಬೇಕಾಗುತ್ತೆ. ಓಕೆ, ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಫೋರ್ತ್ ಸೆಮ್ದು ಸ್ವಲ್ಪ ಮಾತಾಡೋಕೆ ವಿಡಿಯೋ ಲೆಂತ್ ಆಗಬಾರ್ದು, ಅದಕ್ಕೋಸ್ಕರ ಬೇಗ ಹೇಳ್ತಿದ್ದೀನಿ. ವಿತ್ ಅವರ್ ರೆಫರೆನ್ಸ್ ರೀ ಎಕ್ಸಾಮ್ ಈಸ್ ಕಂಡಕ್ಟೆಡ್ ಫಾರ್ ದಿ ಫಾಲೋಯಿಂಗ್ ಸಬ್ಜೆಕ್ಟ್ಸ್. ಸಬ್ಜೆಕ್ಟ್ಸ್ ಯಾವುದು 22 ಸ್ಕೀಮ್ ಅದು. ಆಮೇಲೆ ಈಗ 25 ಸ್ಕೀಮ್ ಬಂದಿದೆ. ಅದು ನಿಮಗಲ್ಲ, ಯಾರ ಕಾರಣಕ್ಕೂ ಫಸ್ಟ್ ಇಯರ್ ಇದೀವಿ ನಮಗೆ 25 ಸ್ಕೀಮ್ ಇದಲ್ಲ. ಈಗ ಯಾರು KCT ನೀಟ್ KCTಯಿಂದ ಎಕ್ಸಾಮ್ ಬರೆದು ಈಗ ಇಂಜಿನಿಯರ್ ಈ ವರ್ಷ ಜಾಯ್ನ್ ಆಯ್ತಾರೆ ಅವ್ರಿಗಾದ್ರೆ 25 ಸ್ಕೀಮ್ ಇರುತ್ತೆ. ನಿಮಗೆಲ್ಲ 22 ಸ್ಕೀಮೇ ಆ್ಯಸ್ ಇಟ್ ಈಸ್ ಇದೇ ಥರ ಮುಂದೆ ಹೋಗುತ್ತೆ ನಿಮಗೆಲ್ಲರಿಗೂ. ಆಮೇಲೆ ವಿಚ್ ಆಸ್ ಕಂಡಕ್ಟೆಡ್ ಆನ್ 15th 7th 2025 9:30 to 10:30 ಅವಾಗ ಮುಗಿದೋಗಿತ್ತು. ಅದನ್ನು ಈಗ ಒಳ್ಳೆ ನಿಮಗೆ ಆಗಸ್ಟ್ ಸೆಕೆಂಡ್ ನಡೀತಿದೆ. ದಿಸ್ ಪ್ರಿನ್ಸಿಪಲ್ಸ್ ಆಫ್ ದ ಅಪ್ಲಿಕೇಟೆಡ್ ಇಂಜಿನಿಯರಿಂಗ್ ಕಾಲೇಜಸ್ ಆ್ಯಂಡ್ ಕಾನ್ಸ್ಟಿಟ್ಯೂಟ್ ಇಂಜಿನಿಯರಿಂಗ್ ಕಾಲೇಜಸ್ ಆರ್ ರಿಕ್ವೆಸ್ಟೆಡ್ ಟು ಗೋ ಥ್ರೂ ದ ಟೈಮ್ ಟೇಬಲ್ ಆ್ಯಂಡ್ ಬ್ರಿಂಗ್ ದ ಕಂಟೆಂಟ್ ಆಫ್ ದಿ ಸೇಮ್ ನೋಟಿಸ್ ಆಲ್ ದ ಕನ್ಸರ್ನ್ಡ್. ಓಕೆ, ಅದು ಎಲ್ಲ ಹೇಳಿದ್ದಾರೆ. ಇದು ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಕ್ಸಾಮ್ ಬಗ್ಗೆ ಅದಾಗಿತ್ತು. ಓಕೆನಾ? ಇಷ್ಟು ಇವತ್ತಿನ ಒಂದು ಸೆಕೆಂಡ್ ಸೆಮ್ ಮಾಹಿತಿ ಅದಾಗಿತ್ತು. ಓಕೆ, ಸೆಕೆಂಡ್ ಸೆಮ್ ಮುಗಿತು. ಈಗ ಫೋರ್ತ್ ಸೆಮ್ ರಿಸಲ್ಟ್ ಆಗಿ ಬರುತ್ತೆ. ಸಾಕಷ್ಟು ಜನ ಫೋರ್ತ್ ಸೆಮ್ ರಿಸಲ್ಟ್ ಆಗೋದು ಕೇಳ್ತಿದ್ದಾರೆ. ನೋಡಿ, ಯಾವುದೇ ಕಾರಣಕ್ಕೆ ಈಗ VT ಅವರು ನೋಟಿಫಿಕೇಶನ್ ಯಾಕೆ ನಡೆಸ್ತಾ ಇದೀವಿ ನೋಡಿ, ಇಲ್ಲೇ ನೀವು ನೋಡ್ಬೋದು. ಸೆಕೆಂಡ್ ಸೆಮ್ ಅವರಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಯಾವ ರೀಸನ್ಗೆ ಮಾಡಿಸ್ತಿದ್ದೀರಿ ಎಕ್ಸಾಮ್ ಅನ್ನೋದು ಅವರು ಕರೆಕ್ಟಾಗಿ ಕ್ಲಾರಿಟಿ ಕೊಡ್ತಿಲ್ಲ. ಆಮೇಲೆ ಯಾಕಂತ ಕೂಡ ನಮ್ಗೆ ಏನು ಮಾಹಿತಿ ಕೊಡ್ತಿಲ್ಲ. ಆಮೇಲೆ ಸಿಕ್ಸ್ ಸೆಮ್ ರಿಸಲ್ಟ್ ಕೂಡ ಅಷ್ಟೇ, ಇವತ್ತು ಬಿಡ್ತೀವನ್ನೋ ಒಂದು ಕ್ಲಾರಿಟಿ ಇಲ್ಲ, ಸಡನ್ ರಿಸಲ್ಟ್ ಬಿಟ್ಟು ಇದೇ ಥರ ಹೇಳ್ತೀನಿ ನೋಡಿ. ಫೋರ್ತ್ ಸೆಮ್ದು ನಿಮಗೂ ಇಲ್ಲಿವ್ರಿಗೆ ಯಾವುದು ಮಾಹಿತಿ VT ಯೂನಿವರ್ಸಿಟಿಯಿಂದ ಬಂದಿಲ್ಲ. ಬಟ್ ಒಂದು ಹೇಳ್ತೀನಿ ನೋಡಿ, ನಿಮಗೆ ಯೂನಿವರ್ಸಿಟಿ ರಿಸಲ್ಟ್ ಅಂದರೆ ಫೋರ್ತ್ ಸೆಮ್ದು ಈ ಮಂತಲ್ಲೇ ಬರುವಂಥ ತುಂಬ ಚಾನ್ಸ್ ಇದೆ, ಬಂದೇ ಬರುತ್ತೆ. ಯಾಕಂದ್ರೆ ಹೇಳ್ತೀನಿ ನೋಡಿ, ಇಷ್ಟು ಲೇಟು ಯಾವುದೇ ಕಾರಣಕ್ಕೂ ಯೂನಿವರ್ಸಿಟಿ ಮಾಡಲ್ಲ. ಬಟ್ ಈ ಮಂತಲ್ಲಿ ರಿಸಲ್ಟ್ ಬರುತ್ತೆ. ಆಮೇಲೆ ಸಾಕಷ್ಟು ಜನ ಕೇಳ್ತೀವಿ, ಇಷ್ಟು ಬೇಗ ರಿಸಲ್ಟ್ ಬಂದರೆ ನಮ್ಗೆ ಫೇಲ್ ಮಾಡ್ತಾರೆ, ಆಮೇಲೆ ನಮಗೆ ಇಷ್ಟು ಮಾರ್ಕ್ಸ್ ಬರ್ದಿದ್ದೀವಿ ಫೇಲ್ ಮಾಡ್ತಾರೆ, ಏನು ಮಾಡ್ತಾರೆ, DPMS ಹೆಂಗಿದೆ ಲೀನಿಯಂಟ್ ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ಓದಿ ವಿಡಿಯೋದಲ್ಲಿ ಹೇಳಿದ್ದೆ. ಆಲ್ಮೋಸ್ಟ್ ಅನ್ನ ಒಂದು 10,000 ವ್ಯೂವರ್ಸ್ ಅವರು ನೋಡಿದ್ದೀರಾ. ಬಟ್ ಹೇಳ್ತೀನಿ ನೋಡಿ, ಸರಿ ನೀವು ಒಂದು ಏನೋ ಒಂದು ಬರೆದು ಬಂದಿದ್ರೆ ಮತ್ತೆ ನೀವು ಲೀನಿಯಂಟ್ ಆಗಿರುತ್ತೆ ಅದೆಲ್ಲ ನೋಡಿದ್ರೆ ಅದೆಲ್ಲ ವ್ಯಾಲ್ಯೂಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ವ್ಯಾಲ್ಯೂಯೇಟರ್ ಅಂದರೆ ಅವರು ನೀವು ಬರ್ದಿರೋ ಆನ್ಸರ್ಗೆ ಜಾಸ್ತಿ ಮಾರ್ಕ್ಸ್ ಕೊಡ್ಬೋದು, ಕಡಿಮೆ ಕೊಡ್ಬೋದು. ಒಟ್ಟಿನಲ್ಲಿ ನಿಮಗೆ ಏನು ಟೈಮಿಂಗ್ಸ್ ಅಂತಿರುತ್ತೆ ಆ ಒಂದು ಟೈಮಲ್ಲೇ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಚೆಕ್ ಆಗುತ್ತೆ. ಇದು ಎಲ್ಲ ಒಂದು ವ್ಯಾಲ್ಯೂಯೇಟರ್ ಮೈಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಏನು ಮಾಡೋಕ್ಕಲ್ಲ. ಬಟ್ ಈಸಿ ಅದೆಲ್ಲ ಬಂದ್ಬಿಟ್ಟು ವ್ಯಾಲ್ಯೂಯೇಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರು ನಿಮಗೆ ನಿಮ್ಮ ಒಂದು ರಿಸಲ್ಟ್ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಹೆಂಗಾಗಿದೆ ಅಂತ. ಓಕೆನಾ? ಇಷ್ಟು ಒಂದು ಫೋರ್ತ್ ಸೆಮ್ ರಿಸಲ್ಟ್ ಆಯಿತು. ರಿಸಲ್ಟ್ ಇನ್ನೊಂದ್ಸರಿ ಇದ್ದೇನೆ, ಯಾಕಂದರೆ ಸಾಕಷ್ಟು ಜನ ರಿಸಲ್ಟ್ ಡೇಟೇ ಕೇಳ್ತಾರೆ, ಆಮೇಲೆ ಟೈಮಿಂಗ್ಸ್ ಹೇಳ್ತಾರೆ. ಟೈಮಿಂಗ್ಸ್ ಎನಿ ಟೈಮ್, ಇವಾಗಂತೂ VTಗೆ ಟೈಮಿಂಗ್ಸ್ ಅನ್ನೋದೇ ಗೊತ್ತಿಲ್ಲ. ಅಂದರೆ ಯಾವಾಗ ಬೇಕಾದ್ರೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ಮಧ್ಯಾಹ್ನ, ನೈಟು, ಈವ್ನಿಂಗ್, ಎನಿ ಟೈಮ್. ಬಟ್ ರಿಸಲ್ಟ್ ಆದರೆ ಈ ಮಂತಲ್ಲೇ ಬರುವಂಥ ತುಂಬ ಚಾನ್ಸ್ ಇದೆ. ಇನ್ನು 5 ಡೇಸ್ ಇದೆ ಈ ಮಂತಲ್ಲೇ. ಎನಿ ಟೈಮ್ ಯಾವಾಗ ಬೇಕಾದ್ರೆ ಅಪ್ಡೇಟ್ ಬಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ ಖಂಡಿತ ಲಿಂಕ್ ಸಿಗುತ್ತೆ. ಅದಕ್ಕೆ ಯಾವುದು ನಾವು ಪ್ರತಿ ಸರಿ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ, ಒಂದು ಕಮೆಂಟ್ ಬಾಕ್ಸ್ ಕೊಡ್ತೀನಿ, ಹೋಗಿ ಜಾಯ್ನ್ ಆಗಿ. ಆಮೇಲೆ ಸಿಕ್ಸ್ತ್ ಸೆಮ್ ಜನರು ನಿಮ್ದು ಆಲ್ರೆಡಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ಇದು ನಿನ್ನೆ ಒಂದು ಸರ್ಕ್ಯುಲರ್ ಬಂತು, ಅಫಿಷಿಯಲ್ ಸರ್ಕ್ಯುಲರ್. ಬಟ್ ಅದು ನಾನು ಮಾಹಿತಿ ಕೊಡೋಕ್ಕಾಗಲಿಲ್ಲ. ಏನಂದರೆ ನಿಮ್ಮದು ಏನಾದರೂ ರಿವ್ಯಾಲ್ಯೂಯೇಷನ್ ಆಗ್ತದೆ ಅಂದರೆ 600 rupees ಆಗುತ್ತೆ. ಒಂದು ಅಂದರೆ ನೀವು ಏನಾದರೂ ರಿವ್ಯಾಲ್ಯೂಯೇಷನ್ ಆಗ್ತೀವಿ, ಒಂದು ರಿಸಲ್ಟ್ ಆಲ್ರೆಡಿ ಬಂದಿದೆಯಲ್ವ, ಅದರದ್ದು
600 rupees ಆಗುತ್ತೆ. ಒಂದು ಫೋಟೋ ಕಾಪಿ ಅಪ್ಲೈ ಮಾಡ್ತೀವಿ ಅಂದ್ರೆ 400, ಮತ್ತೆ ಒಂದು ಅಪ್ಲಿಕೇಶನ್ ಫೀಸ್ ಬಂದು 30 rupees, ಟೋಟಲ್ ಬಂದು 1030 rupees ಆಗುತ್ತೆ. ಇಫ್ ಯು ಡೋಂಟ್ ವಾಂಟ್ ಫೋಟೋ ಕಾಪಿ ದೆನ್ ಇಟ್ ಇಸ್ ಓನ್ಲಿ 630 rupees ಆಗುತ್ತೆ. ಫೋಟೋ ಕಾಪಿ ಇಸ್ ಆಪ್ಷನಲ್. ಓಕೆ, ಫೋಟೋ ಕಾಪಿ ನೀವು ಹಾಕಿದ್ರೆ ಹಾಕ್ಬೋದು, ಇಲ್ಲ ಬಿಟ್ಟರೆ ಬಿಡ್ಬೋದು. ಬಟ್ 630 rupees ಆಗುತ್ತೆ ಒಂದು ಈ ಸಬ್ಜೆಕ್ಟ್ ಆಯ್ತಾ. ಓಕೆ, ಇಷ್ಟು ಒಂದು ಆಯ್ತು. ಆಮೇಲೆ ನೀವೇನಾದರೂ ಅದು ಡೇಟ್ ಕೂಡ ಕೊಟ್ಟಿದ್ರೆ ಈ ಒಂದು ಡೇಟಲ್ಲಿ ನೀವು ಒಂದು ಏನು ರಿವಲ್ಯೂಷನ್ ಅಪ್ಲಿಕೇಶನ್ ಫೀಸ್ ಇದೆ ಪೇ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಇಂದು 28/7/2025 ಇಂದ ಹಿಡಿದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 30/7/2025 ಮಂತ್ ಲಾಸ್ಟ್ ಇಂದಿನ ದಿನ ಆಗಿರುತ್ತೆ. ಓಕೆನಾ. ಇದೇನಾದರೂ ನೀವು ಸಬ್ಮಿಷನ್ ಸ್ವಲ್ಪ ಲೇಟ್ ಆಯ್ತು ಅಂದರೆ ನೀವು 30 ತನಕ ಆದ್ಮೇಲೆ ಹಾಕಿದ್ರೆ 500 rupees ಪೆನಾಲ್ಟಿ ಇರುತ್ತೆ. ಯಾವುದೇ ಕಾರಣಕ್ಕೆ ಇನ್ನು ಪೇ ಮಾಡಕ್ಕೆ ಹೋಗಬೇಡಿ. ಏನು ಡೇಟ್ ಕೊಟ್ಟಿದ್ರೆ ಆ ಡೇಟ್ ಒಳಗಡೆ ನಿಮ್ಮದು ಒಂದು ಫೀಸ್ನಾದ್ರೆ ಪೇ ಮಾಡಿ. ಓಕೆನಾ. ನೀವು 6th ಸೆಮ್ ಸ್ಟೂಡೆಂಟ್ಸ್ ಆದ್ರೆ ಅಷ್ಟೇ, ನೀವು ಏನಾದರೂ ಇನ್ನೂ ನಮ್ಮ ಒಂದು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಹೋಗಿ ಜಾಯ್ನ್ ಆಗಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ನಾನು ಕಮೆಂಟ್ ಬಾಕ್ಸಲ್ಲಿ ಅದು ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಆಮೇಲೆ ಮತ್ತೊಂದು ಸರಿ ಹೇಳ್ತೀನಿ, 4th ಸೆಮ್ ರಿಸಲ್ಟ್ ಈ ಮಂತಲ್ಲೇ ಬರುವಂಥ ತುಂಬ ಚಾನ್ಸ್ ಇದೆ. ಡೋಂಟ್ ವರಿ, ನಿಮ್ಮ ರಿಸಲ್ಟ್ ನಾರ್ಮಲ್ಗೆ ನಡೀತದೆ. ಅದ್ರ ಬಗ್ಗೆ ಸಾಕಷ್ಟು ಜನ ಡೌಟ್ಸ್ ಇದೆ. ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸ್ ಹಾಕಿ, ಖಂಡಿತ ಅದ್ರ ಬಗ್ಗೆ ಪ್ರತಿ ಒಂದೊಂದು ವಿಡಿಯೋ ಮಾಡೋಕ್ಕೆ ಮುಂಚೆ ಈ ಥರ ಒಂದು ಲೆಂತ್ ಆಗಿ ಎಲ್ಲರಿಗೂ ಒಂದು ಸರಿ ಕ್ಲಾರಿಫಿಕೇಶನ್ ಅಂತ ವಿಡಿಯೋ ಹಾಕಿದ್ರೆ ನಿಮಗೂ ಟೈಮ್ ಸೇವ್ ಆಗುತ್ತೆ, ನಮಗೂ ಕೂಡ ಒಳ್ಳೇದಾಗುತ್ತೆ. ಯಾಕಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಟೈಮ್ ವೇಸ್ಟ್ ಆಗಬಾರ್ದು ಅಷ್ಟೇ, ಇನ್ನೇನಿಲ್ಲ. ನನಗೆ ವಿಡಿಯೋ 3-4 ಮಾಡ್ಬೋದು, ಬಟ್ ಟೈಮ್ ಅಂದರೆ ನಿಮಗೆ ಬೇಕಾಗಿರೋದು. ಅದಕ್ಕೋಸ್ಕರ ಸಿಗೋಣ ಗಾಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಏನೋ ಒಂದು ಡೌಟ್ಸ್ ಇದ್ರೆ ಕಂಟಿನ್ಯೂಸ್ ಕಮೆಂಟ್ ಆಗಿ, ಆ ಕಂಟಿನ್ಯೂಸ್ಗೆ ಒಂದೇ ವಿಡಿಯೋದಲ್ಲಿ ನಾನು ಮಾಡ್ತಿರ್ತೀನಿ. ಇನ್ನು ಏನೋ ಒಂದು ನೆಕ್ಸ್ಟ್ ಸೆಮ್ದು ಏನೇನು ಮಾಡಬೇಕು ಅದೆಲ್ಲ ಬೇಕಾದ್ರೆ ಮುಂದೆ ವಿಡಿಯೋದಲ್ಲಿ ಮಾಡೋಣ, ಯಾಕಂದರೆ ಜಾಸ್ತಿ ಮಾತಾಡೋದಿದೆ. ಸಿಗೋಣ ಗಾಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಅಷ್ಟೇ ಕೇಳಬೇಕು. ಸಿಗೋಣ ನೆಕ್ಸ್ಟ್ ವಿಡಿಯೋ. ಜೈ ಹಿಂದ್, ಒಂದೇ ಮಾತಾಡ.